ಮೀಟರ್ ಬೇಕು. ಮೀಟರ್ ಮೀಟರ್ ಕಿಲೋಮೀಟರ್ ಗಟ್ಲೆ ಐತೆ ಹೇಳಲು ಜುಟ್ಟು ತಾಕತ್ತಿದ್ರೆ ಬಂದ್ಬಿಡಿ ಸಮಯ ಜುಟ್ಟು ನೀನ್ ಬಾ ಅಂದ್ರೆ ನಾನು ಬರ್ತೀನೋ ಇಲ್ವೋ. ಹೆಂಗ್ ಬಕ್ಕಿಯ ನೋಡೋಣ ಅಂದ್ರೆ ಮಾತ್ರ ನಿಮ್ಮಮ್ಮ ನನಗೂ ಬಂದೇ ಬರ್ತೀನಿ. ನಾನು ಸುಮ್ಕೂರ ಮಗ ಅಲ್ಲ. ಅಲ್ಕಾ ನನ್ ಮಗನೇ, ನಂಗ್ ಡೆವಲಪ್ ಐತೆ ಅಂತ ಒಂದು ಮಾತು ನನ್ನ ಹತ್ರ ಹೇಳಿದ್ರೆ ರಾಂಡ್ಯರನೋ ಮುಂಡ್ಯರನೋ ಸೆಟಪ್ ಮಾಡ್ಕೊಡ್ತಿದ್ದಲ್ಲೋ. ಸರ್ಜ ಬಂದ್ರು ಸರ್ಜ ಆಕ್ಷನ್ ಪ್ರಿನ್ಸ್ ಸರ್ಜ. ನಗರಿ ಊದಿರಿ ತುತ್ತೂರಿ ಹೊಡಿರಿ ನಗರಿ ಊದಿರಿ ತುತ್ತೂರಿ ಎರಡು ಸ್ಟೆಪ್ಪು ಹಾಕಿ ಬಿಡೋಣ. ಎರಡು ಸ್ಟೆಪ್ಪು ಹಾಕಿ ಬಿಡೋಣ. ಸರ್ಜ ಬಂದ್ರು ಸರ್ಜ ಆಕ್ಷನ್ ಪ್ರಿನ್ಸ್ ಸರ್ಜ. ಸರ್ಜ ಬಂದ್ರು ಸರ್ಜ ಆಕ್ಷನ್ ಪ್ರಿನ್ಸ್ ಸರ್ಜ. ಸರ್ಜ ಬಂದ್ರು ಸರ್ಜ. ದೇವನಹಳ್ಳಿ ಏರ್ಪಟ್ ಪಕ್ಕ 25 ಎಕರೆ ಜಮೀನ್ ಐತೆ. 2 ಕಾರ್ ಐತೆ, 2 ಬೈಕ್ ಐತೆ. ಯಲಹಂಕ ಹೈವೇ ರೋಡ್ ಪಕ್ಕ ಪೆಟ್ರೋಲ್ ಬಂಕ್ ಐತೆ. ನಂದು 2 kg ಗೋಲ್ಡ್ ಐತೆ ಮನೆಯಲ್ಲಿ. ಇನ್ನೇನ್ ಬೇಕು? ಕಾರಲ್ಲಿ ಹಾಕೊಳ್ಳಕ್ಕೆ ಒಂದಿಷ್ಟು ಒಳ್ಳೊಳ್ಳೆ ಹಾಡನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಕಾರ್ ತಗೊಳ್ಳೋದಷ್ಟೇ ಬಾಕಿ. ಅಲ್ಲಿವರೆಗೂ ಈ ರೈಲ್ವೆ ಸ್ಟೇಷನಲ್ಲಿ ರೈಲ್ ಕಾಯ್ತಾ ಇರ್ಬೇಕು. क्या कहना चाहेंगे आप? ಅಪ್ಪು ಅಭಿಮಾನಿಗಳಿರ್ತೀವಿ ಡಿ ಬಸ್ ಜೊತೆಗೆ. ಯಾರಪ್ಪು ಬೇಡ ಮದುವೆಲ್ಲ ಅಪ್ಪು ಗಿಪ್ಪು ಬೇಡ. ನಮ್ಮ ಮನೇಲಿ ಒಂದು ಪುಟ್ಟನಾಗಿರೋದು ಆ ಪಾಪ ಹೆಸರು ಕೇಳಿದ್ಯಾ? ಬೇಡೇನೋ ಬಂದ ನೋಡ್ಬೇಕು. ಅಪ್ಪು ಅಭಿಮಾನಿ ಅಂತ ಬೇಕು. ಇದು ಡಿ ಬಾಸ್ ಕಣೋ, ಡಿ ಬಾಸ್ ಸಾಮ್ರಾಜ್ಯ ಕಣದು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಅಪ್ಪು ಅಭಿಮಾನಿಗಳಿರ್ತೀವಿ ಡಿ ಬಸ್ ಜೊತೆಗೆ. ಬೇಡ ಮದುವೆಲ್ಲ ಸೀಮೆಣ್ಣೆ ಬೆಂಕಿ ಕೊಡ್ತಿಲ್ಲ ನನ್ನ ಮಗನೇ. ನೀವು ಎಷ್ಟು ಜನ ಕೊಟ್ಟಿದ್ದೆ ನೀನು? ಅವ್ರಿಗೋಸ್ಕರ ಒಂದು ಸಿನಿಮಾ ಸ್ಕ್ರಿಪ್ಟ್ ಮಾಡ್ತಾ ಇದ್ದೀನಿ ಸರ್ ಈಗ. ಆಯ್ತು, ಆಮೇಲೆ ಮೋಸ್ಟ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಥರ ಸಿನಿಮಾ ಬಂದಿಲ್ಲ ಅಂತ ಅಂದ್ಕೊಳ್ತೀನಿ. ಅದೊಂದು ಇದೆ ಸರ್, ನನಗೆ ಕಲೆ ಇದೆ. ಕತೆ ಬರೆಯೋದು, ಸಿನಿಮಾ ಸ್ಕ್ರಿಪ್ಟ್ ಬರೆಯೋದು ಭಾಳ ಹುಚ್ಚಿದೆ ನನಗೆ. ಅವ್ರಿಗೆ ಅಂತ ಒಂದು ಸಿನಿಮಾ ಸ್ಕ್ರಿಪ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಅವಕಾಶ ಸಿಕ್ಕರೆ ಖಂಡಿತ ಮಾಡ್ತೀನಿ ಸರ್. ಬಲೆ ಬಲೆ ಮನೆ ಎಲ ಎಲ ಬಲೆ ಬಲೆ ಮನೆ. ಅಣ್ಣ, ನಾನು ಒಂದು ಸಿನಿಮಾ ಸ್ಕ್ರಿಪ್ಟ್ ಮಾಡಿದ್ದೀನಿ, ಸಿನಿಮಾ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ವಿಚಾರವಾಗಿ ನಾನು ಬಿಡುಗಡೆ ಆದ ನಂತರ ನಾನು ನಿಮ್ಮನ್ನ ಭೇಟಿ ಮಾಡಬೇಕು, ಮಾತಾಡಬೇಕು ಅಂತ ಇದ್ದೆ. ಬಟ್ ನೀವು ಈ ಸ್ಥಿತಿಲಿ ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ. ನೀನು ಅಂದಾಗ ಸಿನಿಮಾ ಇಂಡಸ್ಟ್ರಿ ಯಾಕೋ ಬರ್ತೀಯ ನೀನು? ಹೊಲ ಮನೆಯಿಂದ ದುಡ್ಕೊಂಡು ತಿನ್ನೋ ಅಂತಾರೆ ಅವರು. ಇಲ್ಲ, ನನಗೆ ಅದೊಂದು ಹುಚ್ಚು. ನಾನು ಮಾಡಲೇಬೇಕು, ಸಿನಿಮಾ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಿನಿಮಾ ಮಾಡಲೇಬೇಕು. ನನ್ನ ಸಿನಿಮಾದ ಹೆಸರು ಸಿನಿಮಾದ ಹೆಸರೇ ಅವ್ರ ಹತ್ರನೇ ಹೇಳಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಸಿನಿಮಾ ಸ್ಕ್ರಿಪ್ಟ್ ರೆಡಿ ಇದೆಯಣ್ಣ. ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ ನಾನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಆಯಿತು ಮಾಡು, ಭಗವಂತನ ಆಶೀರ್ವಾದ, ಆಯ್ತು ಮಾಡು ಅಂತ ಹೇಳ್ತಾರೆ. ಆ ಕೋಳಿ ಹೆಂಗ ಯಾವ ಮುಡಿ ಅದೇ ಕಡೆ ಒಳಗೋಯ್ತಲ್ಲ.